ಕೆಆರ್ಪೇಟೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಗ್ಯಾಸ್ ವಿತರಣೆ ಮಾಡೋದಕ್ಕೆ ಆಗದೆ ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಮಾಡಲಾಗಿದೆ. ಕೆಆರ್ಪೇಟೆಯಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಜನರು ಮುಗಿಬಿದ್ದಿದ್ದಾರೆ. ವಿತರಣೆಯನ್ನು ಮಾಡೋದಕ್ಕಾಗದೆ ಈಗ ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಮಾಡಲಾಗಿದೆ. ಜನರ ಕಿತ್ತಾಟ ಗದ್ದಲ ಹೆಚ್ಚಾಗಿ ಪೊಲೀಸ್ ಠಾಣೆಗೆ ಗ್ಯಾಸ್ ಹಂಚಿಕೆಯನ್ನ ಶಿಫ್ಟ್ ಮಾಡಿದ್ದಾರೆ. ಸ್ಟೇಷನ್ ಮುಂದೆ ಪೊಲೀಸರ ಸುಪರ್ದಿಯಲ್ಲಿ ಗ್ಯಾಸ್ ಹಂಚಿಕೆ ಮಾಡಲಾಗ್ತಾ ಇದೆ. ಬಿಸಿಲಿನಲ್ಲೂ ಕೂಡ ಠಾಣೆ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಒಂದಿಗೆ ಜನರು ಕ್ಯೂ ನಿಂತಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಕೇರ್ಪೇಟೆಯಲ್ಲಿ HP ಗ್ಯಾಸ್ ಇಲ್ದೇನೆ ಹತ್ರ ಗಲಾಟೆ ಹತ್ಕೊಳ್ಳುತ್ತೆ ಅಂದ್ಬಿಟ್ಟು ಡೈರೆಕ್ಟ್ ಗಾಡಿಯವರು ಇಲ್ಲಿಗೆ ಬಂದಿದ್ದಾರೆ ಸ್ಟೇಷನ್ ಹತ್ರ. ನಮಸ್ಕಾರ ಸ್ನೇಹಿತರೆ, ನೋಡಿ ಬಿಸಿಲಲ್ಲೂ ಕೂಡ ಯಾವ ರೀತಿ ಜನರು ಸಿಲಿಂಡರ್ಗಾಗಿ ಕಾದು ಕುಳಿತಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಮೊದಲಿಗೆ ಗ್ಯಾಸ್ ಏಜೆನ್ಸಿ ಮುಂದೆ ಗ್ಯಾಸ್ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ. ಆದ್ರೆ ಯಾವಾಗ ಜನರ ಸಂಖ್ಯೆ ಹೆಚ್ಚಾಯಿತೋ, ಗ್ಯಾಸ್ಗಾಗಿ ತಳ್ಳಾಟ ನೂಕಾಟಗಳಂತಹ ಗಲಾಟೆಗಳು ನಡೆಯಿತೋ, ಈ ಸಂದರ್ಭದಲ್ಲಿ ಆತಂಕಗೊಂಡಂತಹ ಗ್ಯಾಸ್ ಏಜೆನ್ಸಿಯವರು ಪೊಲೀಸರಿಗೆ ಕರೆ ಮಾಡ್ತಾರೆ. ಪೊಲೀಸರು ಬಂದು ಈಗ ಪೊಲೀಸ್ ಸ್ಟೇಷನ್ ಮುಂದೆಯೇ ಗ್ಯಾಸ್ ವಿತರಣೆ ಮಾಡುವಂತಹ ಪರಿಸ್ಥಿತಿ ಬಂದಾಗಿದೆ. ನೋಡಿ, ಎಲ್ಲರೂ ಕೂಡ ಗ್ಯಾಸ್ಗಾಗಿ ಕಾಯ್ತಾ ಇರುವಂತಹ ದೃಶ್ಯವನ್ನ ನೋಡ್ತಿದ್ದೀವಿ. ಪೊಲೀಸರು ಎಲ್ಲರನ್ನು ಕೂಡ ಸಾಲುಗಟ್ಟಿ ನಿಲ್ಲಿಸಿ ಗ್ಯಾಸ್ ಹಂಚಿಕೆ ಮಾಡ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅಭಾವ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಕೂಡ ನಿದರ್ಶನ. ಪೊಲೀಸರ ಸುಪರ್ದಿಯಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಿಸುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಮುಗಿಬಿದ್ದಿದ್ದಾರೆ ಸಿಲಿಂಡರ್ಗಾಗಿ. ನೋಡಿ, ಸ್ಟೇಷನ್ ನಿಂದ ರಸ್ತೆವರೆಗೂ ಕೂಡ ಯಾವ ರೀತಿಯಾಗಿ ಜನರು ಸಾಲ್ಗಟ್ಟು ನಿಂತಿದ್ದಾರೆ ಅಂತ. ಒಂದ್ ಕಡೆ ಸಿಲಿಂಡರ್ಗಳ ಕಳ್ಳತನ ಬೇರೆ ಜಾಸ್ತಿ ಆಗಿದೆ. ಆ ಸಿಲಿಂಡರ್ ಅನ್ನ ಬಿಟ್ಟು ಅವರೆಲ್ಲೂ ಕೂಡ ಹೋಗುವಂತಹ ಪರಿಸ್ಥಿತಿ ಕೂಡ ಇಲ್ಲ. ತಮ್ಮ ಸಿಲಿಂಡರ್ಗಾಗಿ ಆ ಸಿಲಿಂಡರ್ ಪಕ್ಕದಲ್ಲೇ ನಡು ರಸ್ತೆಯಲ್ಲಿ ಸಾಲುಗಟ್ಟಿ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿನ ನಿರಾಶ್ರಿತರ ಆಶ್ರಮಗಳಿಗೆ ಯುದ್ಧದ ಎಫೆಕ್ಟ್ ತಟ್ಟಿದೆ. ನಿರಾಶ್ರಿತರ ಆಶ್ರಮಗಳಿಗೆ ಪೂರೈಕೆ ಆಗ್ತಾ ಇದ್ದಂತಹ ಸಿಲಿಂಡರ್ ಕೂಡ ಅಭಾವ ಉಂಟಾಗಿದೆ. ಉಲ್ಲಾಳ ಬಳಿ ಇರುವಂತಹ ನಿರಾಶ್ರಿತರ ಆರೈಕೆ ಕೇಂದ್ರ, ಇಲ್ಲೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ನಿರಾಶ್ರಿತರ ಆಶ್ರಮಗಳಿಗೆ ಸಿಲಿಂಡರ್ ಪೂರೈಕೆ ಆಗದೆ 80 ವರ್ಷ ಮೇಲ್ಪಟ್ಟವರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 80 ವರ್ಷದ ಮೇಲ್ಪಟ್ಟವರಿಗೆ ಬಿಸಿ ನೀರನ್ನ ಕೊಡೋದಕ್ಕೆ ಕೂಡ ಸಿಲಿಂಡರ್ನ ವ್ಯವಸ್ಥೆ ಇಲ್ವಂತೆ. ವಾರಕ್ಕೆ 2 ಕಮರ್ಷಿಯಲ್ ಗ್ಯಾಸ್ನ ಅಗತ್ಯ ಇದೆ ಈ ಆಶ್ರಮದಲ್ಲಿ. ಈಗ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಗ್ಯಾಸ್ ಏಜೆನ್ಸಿಯವರಿಂದ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ. ಈ ಆಶ್ರಮದಲ್ಲಿ 80 ಜನ ನಿರಾಶ್ರಿತರಿದ್ದಾರೆ. ನಿರಾಶ್ರಿತರಿಗೆ ಊಟ ಮಾಡಬೇಕು, ತಿಂಡಿ ಮಾಡಬೇಕು, ಅಡುಗೆ ಮಾಡಿ ಕೊಡಬೇಕು, ಅನಿವಾರ್ಯ ಇರುತ್ತೆ. ಬಿಸಿ ನೀರು ಕೊಡುವಂತಹ ಅನಿವಾರ್ಯ ಇರುತ್ತೆ. ಆರೋಗ್ಯದ ಸಮಸ್ಯೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಕೂಡ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿಯವರಿಗೆ ಕರೆ ಮಾಡಿ ಕೇಳಿದ್ರೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡಿ ಅಂತ ಅವರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಸಂಕಷ್ಟದಲ್ಲಿ ಉಲ್ಲಾಳದ ನಿರಾಶ್ರಿತರ ಆರೈಕೆಯ ಕೇಂದ್ರ ಇದೆ. ಈಗ ಬೆಂಗಳೂರಿನ ನಿರಾಶ್ರಿತರ ಆಶ್ರಮ ಇದು. ಈ ಆಶ್ರಮಗಳಿಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದೆ. ನಿರಾಶ್ರಿತರ ಆಶ್ರಮಗಳೇನಿದೆ ಅಲ್ಲಿ ಇರುವಂತಹ, ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಿದೀವಿ, ಎಂತಹ ಪರಿಸ್ಥಿತಿ ಇರೋರು ಇರ್ತಾರೆ, ಆರೋಗ್ಯ ಸಮಸ್ಯೆ ಇರೋರು ಇರ್ತಾರೆ, ಯಾರೂ ಕೂಡ ಅವರ ಸಹಾಯಕ್ಕೆ ಬರದೇ ಇರುವಂತಹ ಅಸಹಾಯಕರು ಇರ್ತಾರೆ. ಅವರಿಗೆ ಒಂದು ಸಿಲಿಂಡರ್ನ ಅಭಾವದ ಬಿಸಿ ತಟ್ಟಿದೆ. ಇರಾನ್, ಇಸ್ರೇಲ್, ಅಮೆರಿಕದಲ್ಲಿ ಯುದ್ಧ ನಡೀತಿದ್ರೆ ಇಲ್ಲಿ ಯಾವ ರೀತಿ ಹಿರಿಯ ನಾಗರಿಕರು ಕೂಡ, ಆಶ್ರಮದಲ್ಲಿರುವಂತವರು ಕೂಡ ಯಾವ ರೀತಿ ಸಂಕಷ್ಟಕ್ಕೆ ಒಳಗಾಗ್ತಿದ್ದಾರೆ ಅನ್ನೋದಕ್ಕೆ ನಿದರ್ಶನ ಇದು. ಉಲ್ಲಾಳದ ಬಳಿ ಇರುವಂತಹ ನಿರಾಶ್ರಿತರ ಆರೈಕೆ ಕೇಂದ್ರ ಇದು. ಇಲ್ಲಿ ನಾವು ಸುಮಾರು 75 ಜನ ಇದ್ದೀವಿ. ಈ ನಡುವೆ ಒಂದು ಸುಮಾರು 10 ಡೇಸಿಂದ ನಮಗೆ ಗ್ಯಾಸ್ದು ಭಾಳ ಸಮಸ್ಯೆ ಆಗಿಬಿಟ್ಟಿದೆ. ನಮಗೆ ಗ್ಯಾಸು ಸಿಗ್ತಾ ಇಲ್ಲ. ಮತ್ತು 75 ಜನಕ್ಕೆ 3 ಟೈಮು ಖಂಡಿತ ಅಡುಗೆ ಮಾಡಲೇಬೇಕಾಗ್ತದೆ. ಸೌದೆ ಒಲೆ ಯೂಸ್ ಮಾಡೋಣ ಅಂತ ಹೇಳಿದರೆ ಅನ್ಫಾರ್ಚುನೇಟ್ಲಿ ಇವಾಗ ಮಳೆ ಬಂದು ಸೌದೆ ಎಲ್ಲ ಬೇರೆ ನೆನೆದೋಗ್ಬಿಟ್ಟಿದೆ. ಸೊ ನಮಗೆ ಅಡುಗೆ ಮಾಡೋದು, ಊಟ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ಸೊ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೇ ಎಲ್ಲರಿಗೂ ತಿಳಿಸಿದ್ದನ್ನು, ಮತ್ತು ನಮಗೆ ಗ್ಯಾಸ್ ಸಹಾಯ ಸ್ವಲ್ಪ ಮಾಡಿ ಅಂತ ದಯವಿಟ್ಟು ಕೇಳ್ಕೊಳ್ತೀವಿ. ಸದ್ಯ ಆಶ್ರಮದ ಚಿತ್ರಣ ಹೇಗಿದೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಅಲ್ಲಿನ ಸಿಬ್ಬಂದಿಯನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಕಮರ್ಷಿಯಲ್ ಗ್ಯಾಸ್ನ ಅಭಾವ ಆಶ್ರಮಗಳಿಗೂ ಕೂಡ ತಟ್ಟಿರುವಂತದ್ದು. ಸದ್ಯ ನಾನೀಗ ಆರೈಕೆ ನಿರಾಶ್ರಿತರ ಕೇಂದ್ರದಲ್ಲಿದ್ದೀನಿ. ಸರ್ ಹೇಳಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮಗೆ ಗ್ಯಾಸ್ ಇಲ್ಲದೆ, ಏನು ಹೇಳ್ತೀರಾ?
ಖಂಡಿತ ಮೇಡಮ್. ಏನಂತ ಹೇಳಿದ್ರೆ ನೀವು ನೋಡಿರ್ಬೋದು, ವೃದ್ಧಾಶ್ರಮ ಅಂತ ಹೇಳಿದ್ರೆ ಮನೆಯಲ್ಲಿ ಅವರ ಕುಟುಂಬದವರೇ ಕರ್ಕೊಂಬಂದು ಆಶ್ರಮಕ್ಕೆ ಬಿಡ್ತಾರೆ. ಆದರೆ ನಮ್ಮಲ್ಲಿರೋರು ಕಂಪ್ಲೀಟು ಯಾವುದೇ ಒಂದು ಸರ್ಕಾರದ ಅನುದಾನ ಇಲ್ಲದೇ ಮನೆಯವ್ರು ಯಾರು ನೋಡ್ಕೊಳ್ಳೋಕ್ಕಾಗ್ದೇ ಅವ್ರನ್ನ ಹೊರಗಡೆ ಬಿಟ್ಟಿರ್ತಾರಲ್ಲ, ಅಂಥವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದು ಅವ್ರಿಗೆ ಉಚಿತವಾಗಿ ಊಟ, ಬಟ್ಟೆ, ಟ್ರೀಟ್ಮೆಂಟು, ಮೆಡಿಸನ್ನ ಕೊಟ್ಬಿಟ್ಟು ನೋಡ್ಕೊತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಆಶ್ರಮದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಜನ ಇದ್ದಾರೆ. ಎಲ್ಲರೂ ವಯಸ್ಸಾಗಿರೋರು ಇರೋದ್ರಿಂದ ಅವರೆಲ್ಲರೂ ಕಾಯಿಲೆಯಿಂದ ಇರೋರು ಅವರೆಲ್ಲರೂ ಒಂದಲ್ಲ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅವ್ರಿಗೆ ಟೈಮ್ ಟು ಟೈಮ್ ಮೆಡಿಸನ್ ತೊಗೋಬೇಕಾಗತ್ತೆ. ಅವ್ರು ಟೈಮ್ ಟು ಟೈಮ್ ಮೆಡಿಸನ್ ತೊಗೋಬೇಕು ಅಂತ ಹೇಳಿದ್ರೆ ಅವ್ರು ಟೈಮ್ ಟು ಟೈಮ್ ಊಟ ಮಾಡಬೇಕಾಗತ್ತೆ. ಏನಂತ ಹೇಳಿದ್ರೆ ಇವಾಗ 3 ಟೈಮ್ ಊಟ ಅಂತ ಹೇಳಿದ್ರೆ ಒಂದು 80 ಜನ ಅಂತ ಹೇಳಿದ್ರೆ 3 ಟೈಮ್ ಊಟ ಅಂತ ಹೇಳಿದ್ರೆ ದಿನಕ್ಕೆ 250 ಜನಕ್ಕೆ ಊಟ ಮಾಡಿದಷ್ಟು, ಒಂದು ಸ್ಮಾಲ್ ಫಂಕ್ಷನ್ ಮಾಡಿದಷ್ಟು ಆಗುತ್ತೆ. ಏನಂತ ಹೇಳಿದ್ರೆ ಇವಾಗ ಇಷ್ಟು ದಿನ ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ ಆಲ್ ಆಫ್ ಸಡನ್ ಈ ಥರ ಒಂದು ಗ್ಯಾಸ್ ಸಮಸ್ಯೆ ಆದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ನಲ್ಲಿ ಆಗ್ತಾ ಇರುವಂತಹ ವ್ಯತ್ಯಯ ಸರಿ ಹೋಗಬೇಕು. ಅದು ಯಾವಾಗ ಸರಿ ಹೋಗುತ್ತೋ ಆಗ ಇವರಿಗೆ ಗ್ಯಾಸ್ ಸಪ್ಲೈ ಆಗುತ್ತೆ. ಅದಕ್ಕೂ ಮುಂಚೆ ಯಾರಾದರೂ ಇವರಿಗೆ ದೊಡ್ಡ ಮನಸ್ಸಿನಿಂದ ಗ್ಯಾಸ್ ಸಪ್ಲೈ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಎಡ್ವಿನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಪ್ಲಾಸ್ಟಿಕ್ ಕೈಗಾರಿಕೆಗಳ ಮೇಲೂ ಕೂಡ ಈ ಯುದ್ಧದ ಎಫೆಕ್ಟ್ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆಯ ಕೊರತೆಯಾಗಿದೆ. ಕೋಲಾರದಲ್ಲಿ ಪ್ಲಾಸ್ಟಿಕ್ ಕೈಗಾರಿಕೆಗಳು ಸಂಕಷ್ಟಕ್ಕೆ ಒಳಗಾಗಿದ್ದಾವೆ. ಪ್ಲಾಸ್ಟಿಕ್ ಕೈಗಾರಿಕೆಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅವಶ್ಯಕತೆ ಇರುತ್ತೆ. ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೂ ಕೂಡ ಸಂಕಷ್ಟ ಉಂಟಾಗಿದೆ. ಟಮಕ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಸಣ್ಣ ಕೈಗಾರಿಕೆಗಳು, ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡ್ತಾ ಇದ್ದಂತಹ ಫ್ಯಾಕ್ಟರಿಗಳು ಕೂಡ ಬಂದ್ ಆಗ್ಬಿಟ್ಟಿದೆ. ಟಮಕ ಕೈಗಾರಿಕಾ ಪ್ರದೇಶ, ಎಲ್ಲ ಕೈಗಾರಿಕೆಗಳಿರಲಿ, ಹೋಟೆಲ್ಗಳಿರಲಿ, ಆಶ್ರಮಗಳಿರಲಿ, ಆಸ್ಪತ್ರೆಗಳಿರಲಿ, ಎಲ್ಲ ಕಡೆಯೂ ಕೂಡ ಸಿಲಿಂಡರ್ನ ಅಭಾವ ಯಾವ ಮಟ್ಟಿಗೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ನಿದರ್ಶನ. ಪ್ರತಿದಿನ 5 ರಿಂದ 6 ಸಿಲಿಂಡರ್ಗಳ ಅವಶ್ಯಕತೆ ಇದೆ ಈ ಫ್ಯಾಕ್ಟರಿಯಲ್ಲಿ. ಆದರೆ ಈ ಸಿಲಿಂಡರ್ ಗ್ಯಾಸ್ ಸಿಗದೆ ಉತ್ಪಾದನೆಯನ್ನೇ ಕೈಗಾರಿಕೆಗಳು ನಿಲ್ಲಿಸ್ಬಿಟ್ಟಿವೆ. ಕೃಷಿ ಪರಿಕರಗಳನ್ನು ತಯಾರಿಸಿ ಕೈಗಾರಿಕೆಗಳಿಗೂ ಕೂಡ, ಈ ಒಂದು ಕೃಷಿ ಪರಿಕರಗಳನ್ನು ತಯಾರು ಮಾಡೋ ಕೈಗಾರಿಕೆಗಳಿಗೂ ಕೂಡ ಈ ಸಿಲಿಂಡರ್ನ ಹೊಡೆತ ಬಿದ್ದಿದೆ. ಡ್ರಿಪ್ ಪೈಪ್ ಉತ್ಪಾದನಾ ಕೈಗಾರಿಕೆಗಳು ಈ ಒಂದು ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ತಯಾರಿಸೋದಕ್ಕೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳ ಪೂರೈಕೆಯೇ ಈಗ ಸ್ಥಗಿತವಾಗಿದೆ. ವಾಟರ್ ಟ್ಯಾಂಕ್ ತಯಾರಿಸ್ತಾ ಇದ್ದಂತಹ ಫ್ಯಾಕ್ಟರಿ ಇದು. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ. ಫ್ಯಾಕ್ಟರಿ ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕೆಲಸ ನಿರ್ವಹಿಸುವಂತಹ ಕಾರ್ಮಿಕರಿಗೂ ಕೂಡ ಸಂಕಷ್ಟ ಉಂಟಾಗುತ್ತೆ, ಮಾಲೀಕರಿಗೂ ಕೂಡ ಸಂಕಷ್ಟ ಉಂಟಾಗುತ್ತೆ. LPG ಸಿಲಿಂಡರ್ ಸಿಗದೆ ಯಾವ ರೀತಿಯಾಗಿ ಫ್ಯಾಕ್ಟರಿಗಳು ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಅನ್ನೋದನ್ನ ನೋಡ್ತಿದ್ದೀವಿ. ಸಮಸ್ಯೆ ಆಗ್ತಾಯಿದೆ, ತುಂಬ ತೊಂದರೆ ಆಗ್ತಾಯಿದೆ. ಯಾವುದೇ ಒಂದು ವಾರ 15 ದಿನದಿಂದ ಸಿಲಿಂಡರ್ಗಳು ಕರೆಕ್ಟಾಗಿ ಪೂರೈಕೆ ಆಗ್ತಾಯಿಲ್ಲ. ಹಾಗಾಗಿ ಯಾವುದೇ ಪದಾರ್ಥಗಳು ತಯಾರು ಮಾಡೋಕ್ಕಾಗ್ತಾಯಿಲ್ಲ. ಕಚ್ಚಾ ಪದಾರ್ಥಗಳು ಬರ್ತಾಯಿಲ್ಲ. ಕಚ್ಚಾ ಪದಾರ್ಥಗಳು ಬರದೇ ಇರೋದ್ರಿಂದ ಇರೋರ ಹತ್ರ ತುಂಬ ಬೆಲೆ ಜಾಸ್ತಿ ಆಗಿದೆ. ಆ ಬೆಲೆಯಿಂದ ನಾವು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಿಲ್ಲಿಸಿದ್ದೀವಿ. 4 ರಿಂದ 5 ಸಿಲಿಂಡ್ರ್ ಮೇಲೆ ಮಿನಿಮಮ್ ಬೇಕು. ಹಾಗಾಗಿ ಅದ್ರ ಪೂರೈಕೆ ಆಗ್ತಾಯಿಲ್ಲ. ಬರೀ ಡೊಮೆಸ್ಟಿಕ್ ಮಾತ್ರ ಬರ್ತಾಯಿದೆ, ಕಮರ್ಷಿಯಲ್ ಅಂತೂ ಇಲ್ಲವೇ ಇಲ್ಲ. ನಿಲ್ಲಿಸೇ ಬಿಡಬೇಕು, ಲಾಸ್ ಅಲ್ಲ, ಇದೇ ಮಾಡೋದಕ್ಕಾಗಲ್ಲ. ನಿಲ್ಲಿಸ್ಬೇಕು. ಕೆಲಸದವ್ರಿಗೆ ಕೊಡೋಕ್ಕಾಗಲ್ಲ, ಕರೆಂಟ್ ಬಿಲ್ ನಾವು ಕಟ್ಟೋಕ್ಕಾಗಲ್ಲ, GST ಕಟ್ಟಬೇಕು, ಬ್ಯಾಂಕ್ ಕಮಿಟ್ಮೆಂಟು ಎಲ್ಲ ಯಾವುದು ಇದು ಮಾಡೋಕ್ಕಾಗಲ್ಲ. ಯಾವುದನ್ನು ಇದೇ ಮಾಡೋದಕ್ಕಾಗಲ್ಲ. ಸಮಸ್ಯೆ. ಪೈಪ್ ಮಾಡಲಿಕ್ಕೆ ಬೇಕಾಗಿರೋವಂಥ ವರ್ಜಿನ್ ಮೆಟ್ರಲ್ಲು ಸರಿಯಾಗಿ ಸಪ್ಲೈ ಇಲ್ಲ. ಆ್ಯಕ್ಚುಲಿ ವರ್ಜಿನ್ ಮೆಟ್ರಲ್ ಮುಂಚೆ ಇದ್ದಿದ್ದ ರೇಟ್ಗೆ ಇವಾಗ ಅಂದಾಜು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. 110-120 ರೂಪಾಯಿ ಸಿಗ್ತಾಯಿದ್ದು ಮೆಟ್ರಲ್ ಇವತ್ತು 195-200 ರೂಪಾಯಿ ತನಕ ಹೋಗಿದೆ. ಸೊ ಅದು ರೇಟ್ ಜಾಸ್ತಿ ಆದರೆ ಮಾಡೋಂಥ ಪ್ರಾಡಕ್ಟ್ ಮೇಲೆ ಕೂಡ ಅದು ಎಫೆಕ್ಟ್ ಆಗುತ್ತೆ ಅದು. ಸೊ ಹಂಗಾಗಿ ಇಲ್ಲಿ ಬರೋ ರೈತರಿಗೆ ಏನಾಗ್ತಾಯಿದೆ ಅಂದರೆ, 1-2 ತಿಂಗಳು ಮುಂಚೆ ತೊಗೊಂಡೋಗಿರೋಂಥ ಮೆಟ್ರಿಯಲ್ ರೇಟು ರೈತರಿಗೆ ಜ್ಞಾಪಕ ಇರ್ತದೆ. ಬಟ್ ಆ ಬಿಲ್ಲು ಮತ್ತು ಅದೇ ರೇಟು ಕೊಡಿ ಅಂತ ಬರ್ತಾರೆ. ನಾವು ಆದಷ್ಟು ಸಾಧ್ಯವಾದಷ್ಟು ಕನ್ವೀನಿಯನ್ಸ್ ಮಾಡ್ತೀರಿ, ಈ ಥರ ಹಿಂಗೆ ಅಂತ ತಿಳಿಸಿ ಹೇಳ್ತೀರಿ. ಕೆಲವರು ಒಪ್ಪಿ ತೊಗೊಂಡೋಗೋವಂಥವ್ರು ತೊಗೊಂಡೋಗ್ತಾರೆ, ಕೆಲವರು ತೊಗೊಂಡು ಹೋಗ್ತಾ ಇಲ್ಲ. ಯಾಕೆಂದರೆ ಇದು ವ್ಯವಸಾಯಕ್ಕೆ ಬಳಸುವಂಥದ್ದು ಮಲ್ಚಿಂಗ್ ಪೇಪರ್ ರೇಟು ಜಾಸ್ತಿ ಆಗಿದೆ. ಈಗ ಹೋದ ತಿಂಗಳಲ್ಲಿ ಸುಮಾರು ಒಂದು 180 ರೂಪಾಯಿ 185 ರೂಪಾಯಿ kg ಇದ್ದಿದ್ದು ಇವತ್ತು ಒಳ್ಳೆ ಕ್ವಾಲಿಟಿದು 230-240 ರೂಪಾಯಿ ತನಕ ಆಗಿದೆ. PVC ಪೈಪ್ಸು ಅಷ್ಟೇ, ಅವರು ವ್ಯವಸಾಯಕ್ಕೂ ಜಾಸ್ತಿ ಡ್ರಿಪ್ಪಿಗೆ ಮಾಡೋವಂಥದ್ದು, ಅದು ಬಳಸುವಂಥದ್ದು, ಅದು ಕೂಡ ಸಿಕ್ಕಾಪಟ್ಟೆ. ಗೋವಾ ಗಡಿಯಲ್ಲಿ ಈಗ ಸಿಲಿಂಡರ್ಗೆ ಶೋಧ ನಡೀತಾ ಇದೆ. ಅಕ್ರಮ ಸಾಗಾಟದ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಕ್ರಮ ಸಿಲಿಂಡರ್ ಸಾಗಾಟದ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಗೋವಾ ಗಡಿಯಲ್ಲಿ ಸಿಲಿಂಡರ್ಗಾಗಿ ಶೋಧ ನಡೀತಾ ಇದೆ. ಅಂದ್ರೆ ಅಕ್ರಮವಾಗಿ ಸಿಲಿಂಡರ್ ಸಾಗಾಟ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಮೇರೆಗೆ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ. ಅಕ್ರಮ ಸಿಲಿಂಡರ್ ಸಾಗಾಟದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಗೋವಾ ಚೆಕ್ ಪೋಸ್ಟ್ನಲ್ಲಿ ಚೆಕ್ ಮಾಡ್ತಿದ್ದಾರೆ.
ಕಾರವಾರದಿಂದ ಅಕ್ರಮವಾಗಿ ಸಿಲಿಂಡರ್ ಸಾಗಾಟ ಮಾಡ್ತಿರುವಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಚೆಕ್ ಪೋಸ್ಟ್ ಅಲ್ಲಿ ತಡೆದು ಪ್ರತಿ ವಾಹನಗಳನ್ನು ಚೆಕ್ ಮಾಡ್ತಿದ್ದಾರೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ. ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನ ತಡೆದು ಗೋವಾಗೆ ಅಥವಾ ಮಹಾರಾಷ್ಟ್ರಗೆ ಸಾಗಾಟ ಮಾಡುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥ ಮಾಹಿತಿ ಮೇರೆಗೆ ಎಲ್ಲ ವಾಹನಗಳನ್ನ ತಡೆದು ಸಿಲಿಂಡರ್ ಸಾಗಿಸ್ತಿದ್ದಾರಾ ಅಕ್ರಮವಾಗಿ ಅನ್ನುವ ನಿಟ್ಟಿನಲ್ಲಿ ಚೆಕಪ್ ಮಾಡ್ತಿದ್ದಾರೆ. ಕಾರವಾರದಲ್ಲಿ ಗೋವಾಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವಸ್ತುಗಳನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದಾರಾ ಅನ್ನುವ ನಿಟ್ಟಿನಲ್ಲಿ ಚೆಕ್ ಮಾಡ್ತಿದ್ದಾರೆ. ತಾಲೂಕಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಕಂಟಿನ್ಯೂಸ್ ಆಗಿ ನಾವು ಅದರ ಮೇಲೆ ಕಣ್ಣಿಟ್ಟಿದ್ದೀವಿ, ಅದೇ ರೀತಿ ಆಗದಂತೆ. ಅಲ್ಲದೆ ಉಪನಿರ್ದೇಶಕರು ಆಹಾರ ಮತ್ತು ನಾಗರ ಸರಬರಾಜು ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈ ಎಲ್ಲರಿಗೆ ಸೂಕ್ತ ಸೂಚನೆ ನೀಡಿ ನಮ್ಮ ಚೆಕ್ ಪೋಸ್ಟ್ ಅಂತಾರಾಜ್ಯ ಗಡಿಯಲ್ಲಿ ಸಹ ಕಟ್ಟುನಿಟ್ಟಿನ ಎಚ್ಚರವನ್ನು ವಹಿಸಿ ಅಲ್ಲಿ ತನಕ ತಂಡಗಳನ್ನು ಇದು ಮಾಡಿದ್ದಾನೆ. ಹೌದು, ಎಲ್ಲ ಕಡೆ ಕಟ್ಟುನಿಟ್ಟಿನ ಇದು ನಿಗಾ ವಹಿಸಲಾಗಿದೆ. ಆರಕ್ಷಕರು ಸಹ ಅವ್ರದ್ದು ತಂಡ ಇದೆ, ಕಂದಾಯ ಕ್ಷೇತ್ರ ಸಿಬ್ಬಂದಿಗಳ ತಂಡ ಇದೆ, ಆಹಾರ ಇಲಾಖೆಯ ಅವ್ರದ್ದು ಸಹ ತಂಡ ಇದೆ. ಸೊ ಎಲ್ಲರೂ ವಾಚ್ ಮಾಡ್ತಾ ಇದ್ದಾರೆ. ತಾಲೂಕಿನಲ್ಲಂತೂ ಯಾವುದೇ ರೀತಿಯ ಅಂತ ಆಕ್ರಮಕ್ಕೆ ಚಾನ್ಸಸ್ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಗ್ಯಾಸ್ ಇಲ್ಲ, ಗ್ಯಾಸಿಂದ ಸಮಸ್ಯೆ. ಈಗ ಅಂಗಡಿಯಲ್ಲಿ ಟವ್ ಹುಡ್ಕಕ್ ಹೋದ್ರೆ ಟವ್ನು ಸಿಗಾಗತ್ತಿಲ್ಲ, ಏನು ಇಲ್ಲ. ಫ್ರಿಜ್ನು ಹೊತ್ಕೊಂಡೋಗ್ಯಾರೆ. ಬರೀ ಇದು ಏನಿಲ್ಲ, ಸುಮ್ಮನೆ ಕುಂತ್ಕೊಳ್ಳೋದಾಗೈತಿ. ಯಾವ್ದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟೈತಿ. ತುಂಬಾಕ್ ಹೋದ್ರೆ ಅದು ಗ್ಯಾಸ್ನು ಸಿಗಾಕತ್ತಿಲ್ಲ. ವ್ಯಾಪಾರ ಏನಿಲ್ಲ ನೋಡಿ, ಸುಮ್ಮನೆ ಇಟ್ಕೊಂಡ್ ಕುಂಡ್ರದಾಗ ಆ ತಂಡ ಸಮಸ್ಯೆ ಆಗೈತಿ. ಇದ್ರಲಿಂದ ನಮ್ ಗಂಡ ಹೆಂಡತಿ ಜೀವನ. ಯಾವ ಮಕ್ಕಳಿದ್ರೂ ನಮ್ಮನ್ನ ಯಾರು ನೋಡಂಗಿಲ್ಲ.